ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಕೋಸ್ಟಾರಿಕಾದಲ್ಲಿ 1990ರ ದಶಕದ ಕೊನೆಯಲ್ಲಿ ಒಂದು ವಿಚಿತ್ರ ಘಟನೆ ನಡೆಯುತ್ತೆ. ಒಂದು ಸ್ಥಳೀಯ ಆರೆಂಜ್ ಜ್ಯೂಸ್ ಕಂಪನಿ 1000 ಟನ್ಗಳಷ್ಟು ಕಿತ್ತಳೆ ಹಣ್ಣಿನ ಸಿಪ್ಪೆಗಳನ್ನ ತ್ಯಾಜ್ಯವಾಗಿ ಎಸೆಯಲು ಮುಂದಾಗುತ್ತೆ. ಅದು ಕೂಡ ಸಂಪೂರ್ಣವಾಗಿ ಬಂಜರಾಗಿದ್ದ ನ್ಯಾಷನಲ್ ಪಾರ್ಕ್ ಒಳಗಿನ ಭೂಮಿಯ ಮೇಲೆ. ಅಲ್ಲಿನ ಜನರಿಗೆ ಇದು ಕೇಳಲು ಸಂಪೂರ್ಣ ಮಾಲಿನ್ಯದಂತೆ ತೋರುತ್ತೆ. ಜನರು ಬಹಳ ದೂರುಗಳನ್ನ ಸಹ ಮಾಡ್ತಾರೆ. ಕೊನೆಗೆ ಈ ವಿಷಯದಲ್ಲಿ ಪ್ರಕರಣವೂ ದಾಖಲಾಗುತ್ತೆ. ಕೆಲ ದಿನಗಳ ನಂತರ ಈ ಯೋಜನೆ ನಿಂತು ಹೋಗುತ್ತೆ. ಜನರು ಅದನ್ನ ಮರೆತು ಬಿಡ್ತಾರೆ. ನಂತರ ಮುಂದಿನ 16 ವರ್ಷಗಳು ಆ ಕಿತ್ತಳೆ ಸಿಪ್ಪೆಗಳಿಂದ ತುಂಬಿದ ಭೂಮಿಯನ್ನ ಯಾರೂ ಮುಟ್ಟೋದಿಲ್ಲ. ಆದ್ರೆ ಅನುಮಾನದಿಂದ ವಿಜ್ಞಾನಿಗಳ ತಂಡವೊಂದು ಅಲ್ಲಿಗೆ ತಲುಪಿದಾಗ ಅವರು ನೋಡಿದ ದೃಶ್ಯ ಅವರನ್ನ ಆಶ್ಚರ್ಯಕ್ಕೆ ಗುರಿ ಮಾಡುತ್ತೆ. ನಿಜವಾಗಿ ಅವರು ಆ ಸ್ಥಳದಲ್ಲಿ ಏನನ್ನ ನೋಡಿದರೋ ಎಲ್ಲರನ್ನೂ ಆಶ್ಚರ್ಯಕ್ಕೆ ಗುರಿ ಮಾಡುವಂತಹ ವಿಷಯವಾದ್ರೂ ಅಲ್ಲೇನಿತ್ತು, ಅದರ ಬಗ್ಗೆನೇ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ತುಂಬಾನೇ ಆಸಕ್ತಿಯಾಗಿರುವ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೇನೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ಈ ಘಟನೆ ಬಹಳ ಹಳೆಯದ್ದು. ವಾಯುವ್ಯ ಕೋಸ್ಟಾರಿಕಾದಲ್ಲಿ ಏರಿಯಾ ಡಿ ಕನ್ಸರ್ವೇಷನ್ ಗುವಾನಾ ಕಾಸ್ಟೆ ಎಂಬ ಪ್ರದೇಶ ಇದೆ. ಈ ನ್ಯಾಷನಲ್ ಪಾರ್ಕ್ ವಿವಿಧ ರೀತಿಯ ಪ್ರಾಣಿ ಪಕ್ಷಿ ಸಸ್ಯ ವೃಕ್ಷಗಳ ಜಗತ್ತಿಗೆ ಪ್ರಸಿದ್ಧವಾಗಿದೆ. ಆದ್ರೆ ಆ ಟೈಮಲ್ಲಿ ಅದರ ಪ್ರತಿ ಭಾಗವು ಇಷ್ಟು ಹಸುರಾಗಿ ಅದ್ಭುತವಾಗಿರೋದಿಲ್ಲ. ಬಹಳ ವರ್ಷಗಳ ಹಿಂದೆ ಉದ್ಯಾನವನದ ಭೂಮಿಗಳನ್ನ ದನಗಳಿಗೆ ಮೇವಿನ ಭೂಮಿಯಾಗಿ ಬದಲಾಯಿಸಿದರು. ಆದ್ರೆ ಅತಿಯಾದ ಮೇವಿನಿಂದಾಗಿ ಹುಲ್ಲು ನಾಶವಾಗುತ್ತೆ. ಮಣ್ಣಿನ ಶಕ್ತಿ ಕಡಿಮೆಯಾಗಿ ಮರಗಳು ಸಸ್ಯಗಳು ನಿಧಾನವಾಗಿ ಮಾಯವಾದವು. ಕೊನೆಗೆ ಬಹುತೇಕ ಏನು ಬೆಳೆಯದ ಒಣಗಿದ ಹುಲ್ಲಿನ ನೆಲ ಮಾತ್ರ ಅಲ್ಲಿ ಉಳಿದುಕೊಳ್ಳುತ್ತೆ. ಅಂತಹ ಬಂಜರು ಭೂಮಿಯಲ್ಲಿ ಮತ್ತೆ ಕಾಡನ್ನ ಬೆಳೆಸುವುದು ಬಹಳ ದುಬಾರಿಯಾದ ಕೆಲಸ. ಇದಕ್ಕೆ ವರ್ಷಗಳ ಸಮಯ ಬೇಕಾಗ್ತದೆ. ದೊಡ್ಡ ಮಟ್ಟದಲ್ಲಿ ಇದು ಬಹುತೇಕ ಅಸಾಧ್ಯವಾದ ಕೆಲಸ. ಆದ್ರೆ ಈ ಸ್ಥಿತಿಗಳ ನಡುವೆ ಒಂದು ಆಶೆಯೂ ಇತ್ತು. ಇಬ್ಬರು ಪ್ರಸಿದ್ಧ ಪರಿಸರ ತಜ್ಞರು ಅಲ್ಲಿಗೆ ತಲುಪಿದರು. ಅವರೇ ಡೇನಿಯಲ್ ಎಚ್.ಸಿ. ಜೆನ್ಸನ್ ಮತ್ತೆ ವಿಹಿನಿ ಹಾಲ್ವಾಚ್. ಇವರು ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯಕ್ಕೆ ಸೇರಿದ ದಂಪತಿಗಳು. ಈ ಜೋಡಿ ಬಹಳ ವರ್ಷಗಳಿಂದ ಕೋಸ್ಟಾರಿಕಾ ಸಂರಕ್ಷಣಾ ಯೋಜನೆಗಳಿಗೆ ಮಾರ್ಗದರ್ಶನ ಮಾಡಿದೆ. ಇವರು ಆ ರಾಷ್ಟ್ರೀಯ ಉದ್ಯಾನವನವನ್ನ ಮತ್ತೆ ಹಸುರಾಗಿ ಮಾಡಲು ಆಸಕ್ತಿ ತೋರಿಸಿದರು. ಆದ್ರೆ ಈ ಕೆಲಸ ದೀರ್ಘಕಾಲಿಕವಾಗಿ ಮುಂದುವರಿಯಬೇಕಾದ್ರೆ ಕಡಿಮೆ ವೆಚ್ಚದ ಪರಿಹಾರಗಳನ್ನ ಕಂಡುಹಿಡಿಯಬೇಕೆಂದು ಅವರಿಗೆ ತಿಳಿದಿತ್ತು. ನಂತರ ಅವರಿಗೆ ಆ ಅವಕಾಶ ತಾನಾಗಿಯೇ ದೊರೆಯುತ್ತೆ. ಉದ್ಯಾನವನಕ್ಕೆ ಸ್ವಲ್ಪ ದೂರದಲ್ಲಿ ಹೊಸ ಆರೆಂಜ್ ಜ್ಯೂಸ್ ಕಂಪನಿ ಡೆಲ್ವರೋ ತನ್ನ ಕೆಲಸವನ್ನ ಆರಂಭಿಸುತ್ತೆ. ನಮಗೆ ತಿಳಿದಿರುವಂತೆ ಆರೆಂಜ್ ಜ್ಯೂಸ್ ತಯಾರಿಕೆಯಲ್ಲಿ ಬಹಳ ತ್ಯಾಜ್ಯಗಳು ಉತ್ಪತ್ತಿಯಾಗ್ತವೆ. ಪ್ರತಿದಿನ ಕಂಪನಿ ಸಾವಿರಾರು ಕಿತ್ತಳೆ ಹಣ್ಣುಗಳನ್ನ ಪ್ರಾಸೆಸ್ ಮಾಡ್ತದೆ. ಆದ್ದರಿಂದ ಸಿಪ್ಪೆಗಳ ಕುಪ್ಪೆಗಳು ಉಳಿಯುತ್ತವೆ. ಈಗ ಕಂಪನಿಗೆ ಈ ತ್ಯಾಜ್ಯಗಳನ್ನ ತೊಲಗಿಸಿಕೊಳ್ಳಲು ಸುಲಭವಾದ ಮಾರ್ಗ ಬೇಕಾಗಿತ್ತು. ಅದೇ ಸಮಯದಲ್ಲಿ ಜೆನ್ಸನ್ ಮತ್ತೆ ಹಾಲ್ವಾಚ್ ಮನಸ್ಸುಗಳಲ್ಲಿ ಒಂದು ಆಲೋಚನೆ ಬರುತ್ತೆ. ಈ ತ್ಯಾಜ್ಯಗಳನ್ನ ಭೂಮಿಯನ್ನ ಮತ್ತೆ ಚೆನ್ನಾಗಿ ಮಾಡಲು ಯಾಕೆ ಬಳಸಿಕೊಳ್ಬಾರ್ದು ಎಂದು. ಆದ್ರೆ ಈ ಆಲೋಚನೆ ಒಂದು ದೊಡ್ಡ ಸಮಸ್ಯೆಯಾಗುತ್ತೆ. ಅವರ ಈ ನಿರ್ಧಾರದ ನಂತರ 1996ರಲ್ಲಿ ಒಂದು ಒಪ್ಪಂದ ಮಾಡಿಕೊಂಡರು. 3 ಹೆಕ್ಟೇರ್ ಬಂಜರು ಭೂಮಿಯ ಮೇಲೆ ತಮ್ಮ ತ್ಯಾಜ್ಯಗಳನ್ನ ಎಸೆಯಲು ಡೆಲ್ವರೋಗೆ ಅನುಮತಿ ದೊರೆಯುತ್ತೆ. ಈ ಯೋಜನೆ ಒಂದು ರೀತಿ ರಾಜಿ ಇದ್ದಂತೆ. ಇದರಲ್ಲಿ 2 ಪಕ್ಷಗಳಿಗೆ ಲಾಭ ದೊರೆಯುತ್ತೆ. ಕಂಪನಿಗೆ ತಮ್ಮ ತ್ಯಾಜ್ಯಗಳನ್ನ ವೆಚ್ಚವಿಲ್ಲದೆ ಎಸೆಯುವ ಮಾರ್ಗ ದೊರೆಯುತ್ತೆ. ಉದ್ಯಾನವನಕ್ಕೆ ಮಣ್ಣನ್ನ ಸಾರವಂತಗೊಳಿಸಲು ಸಾವಯವ ಪದಾರ್ಥ ಅಂದ್ರೆ ಆರ್ಗಾನಿಕ್ ಮ್ಯಾಟರ್ ದೊರೆಯುತ್ತೆ. ಇದಕ್ಕಾಗಿ ಜೆನ್ಸನ್ ಮತ್ತೆ ಹಾಲ್ವಾಚ್ಗೆ ಇದು ಅದ್ಭುತ ಪರಿಹಾರದಂತೆ ಕಾಣಿಸುತ್ತೆ. ದುಬಾರಿ ಗೊಬ್ಬರಗಳು ಅಥವಾ ಸಸ್ಯಗಳನ್ನ ನೆಡುವ ಬದಲು ಕಿತ್ತಳೆ ಸಿಪ್ಪೆಗಳನ್ನ ಬಳಸಿಕೊಳ್ಳಬಹುದು. ಈ ಸಿಪ್ಪೆಗಳು ಹುಲ್ಲನ್ನ ಅಡಗಿಸಿ ನಿಧಾನವಾಗಿ ಕೊಳೆಯುತ್ತಾ ಮಣ್ಣಿಗೆ ಪೋಷಣೆ ನೀಡ್ತವೆ ಎಂದು ಅವರು ನಂಬಿದರು. ಆದ್ರೆ ಇಲ್ಲೇ ನಿಜವಾದ ಟ್ವಿಸ್ಟ್ ಆರಂಭವಾಗುತ್ತೆ. ಈ ಪ್ರಯೋಗ 1996ರಲ್ಲಿ ಆರಂಭವಾಗಿ 1997ಕ್ಕೆಲ್ಲ ಪೂರ್ಣ ಪ್ರಮಾಣದಲ್ಲಿ ನಡೆಯುತ್ತೆ. ಡೆಲ್ವರೋ ಕಿತ್ತಳೆ ಸಿಪ್ಪೆಗಳಿಂದ ತುಂಬಿದ ಟ್ರಕ್ ಗಳನ್ನ ಉದ್ಯಾನವನದ ಒಳಗಡೆ ತಂದು ಕೊಡಲು ಆರಂಭಿಸುತ್ತೆ. ಒಂದು ವರ್ಷದಲ್ಲಿ 3 ಹೆಕ್ಟೇರ್ ಬಂಜರು ಭೂಮಿಯ ಮೇಲೆ ಸುಮಾರು 12,000 ಟನ್ ಕಿತ್ತಳೆ ಸಿಪ್ಪೆಗಳನ್ನ ಎಸೆಯಲಾಗುತ್ತೆ. ಇದು ಸುಮಾರು 2,000 ಆನೆಗಳ ತೂಕಕ್ಕೆ ಸಮಾನ. ಅಲ್ಲಿ ಸಿಪ್ಪೆಗಳ ದಪ್ಪ ಪದರವನ್ನ ಅಸಮಾನವಾಗಿ ಹರಡಲಾಗುತ್ತೆ. ಸಾಮಾನ್ಯ ಜನರ ದೃಷ್ಟಿಯಲ್ಲಿ ಇದು ಕೇವಲ ಮಾಲಿನ್ಯಕ್ಕೆ ಕಾರಣದಂತೆ ಕಾಣಿಸುತ್ತೆ. ಅಲ್ಲಿ ಸೈನ್ ಬೋರ್ಡ್ ಇರೋದಿಲ್ಲ, ಬೇಲಿ ಇರೋದಿಲ್ಲ, ವಿಶೇಷ ಉಪಕರಣಗಳು ಕಾಣಿಸೋದಿಲ್ಲ. ಆಗ ಈ ತ್ಯಾಜ್ಯಗಳು ಕೊಳೆಯಲು ಆರಂಭಿಸಿ ಅದರ ದುರ್ವಾಸನೆ ಗಾಳಿಯಲ್ಲಿ ಹರಡುತ್ತೆ. ಕೀಟಗಳು ಫಂಗಸ್ಗಳು ಅದನ್ನ ವಿಭಜಿಸಲು ಆರಂಭಿಸಿದವು. ಆದ್ದರಿಂದ ನೊಣಗಳು ತಕ್ಷಣವೇ ಅದನ್ನ ಸುತ್ತುವರೆದವು. ಮೊದಲಲ್ಲಿ ತಂಡಕ್ಕೆ ಬಹಳ ಆಶೆಗಳಿದ್ದವು. ಆ ಕೊಳೆಯುವಿಕೆ ಸಹಜವಾಗಿ ನಡೆಯುತ್ತೆ. ಕೊಳೆಯುತ್ತಿರೋ ಈ ಹಣ್ಣಿನ ಕುಪ್ಪೆ ಒಂದು ಉತ್ತಮ ಕಾರ್ಯಕ್ಕೆ ಆರಂಭ ಎಂದು ಅವರು ಗಟ್ಟಿಯಾಗಿ ನಂಬಿದರು. ಆದ್ರೆ ವಾಸ್ತವ ಅವರ ಅಂದಾಜುಗಳಿಗಿಂತಲೂ ಬಹಳ ದೊಡ್ಡ ಹೊಡೆತ ನೀಡುತ್ತೆ. ಕಾಗದದ ಮೇಲೆ ಈ ಆಲೋಚನೆ ಬಹಳ ಸರಿ ಎಂದು ತೋರುತ್ತೆ.
ಆದ್ರೆ ನಿಜ ಜೀವನದಲ್ಲಿ ಇದನ್ನ ಜಾರಿಗೆ ತರುವುದು ಬಹಳ ದೊಡ್ಡ ಸವಾಲಾಗುತ್ತೆ. ಸುತ್ತಮುತ್ತಲಿನ ರೈತರು, ಪಟ್ಟಣದ ಜನರು ಈ ದುರ್ವಾಸನೆ ಕೊಳಕುತನದಿಂದ ಬಹಳ ತೊಂದರೆಗೊಳಗಾದರು. ಕೆಲವರು ಇದು ಸ್ಪಷ್ಟ ಮಾಲಿನ್ಯ ಎಂದರು. ಇದರಿಂದ ನೀರು ಕಲುಷಿತವಾಗ್ತದೆ ಅಥವಾ ಹೊಸ ರೋಗಗಳು ಹರಡ್ತವೆ ಎಂದು ಬಹಳಷ್ಟು ಜನರು ಭಯಪಟ್ಟರು. ನಿಜಕ್ಕೂ ಈ ಯೋಜನೆಯಿಂದ ಯಾರು ಸಂತೋಷದಲ್ಲಿರೋದಿಲ್ಲ. ಆದ್ರೆ ಇಲ್ಲಿ ಯಾರು ಊಹಿಸದ ಜಾಗದಿಂದ ಅತಿ ದೊಡ್ಡ ವಿರೋಧ ಬರುತ್ತೆ. ಡೆಲ್ವರೋದ ಅತಿ ದೊಡ್ಡ ಸ್ಪರ್ಧಿ ಕಂಪನಿಯಾದ ಟಿಕೋ ಫ್ರೂಟ್ ನೇರವಾಗಿ ಕಣಕ್ಕಿಳಿದು ಅವರು ಕೋರ್ಟ್ ಅಲ್ಲಿ ಕೇಸ್ ಹಾಕ್ತಾರೆ. ಡೆಲ್ವರೋ ಒಂದು ಸುರಕ್ಷಿತ ರಾಷ್ಟ್ರೀಯ ಉದ್ಯಾನವನವನ್ನ ಅಪವಿತ್ರಗೊಳಿಸುತ್ತಿದೆ ಎಂದು ಆರೋಪಿಸ್ತಾರೆ. ಇಷ್ಟೇ ಅಲ್ಲದೆ ಡೆಲ್ವರೋ ರಾಷ್ಟ್ರೀಯ ನಿಯಮಗಳನ್ನ ಉಲ್ಲಂಘಿಸುತ್ತಿದೆ ಎಂದು ಹೇಳ್ತಾರೆ. ಆದ್ರೆ ಈ ಪ್ರಕರಣ ಕೇವಲ ಪರಿಸರಕ್ಕೆ ಸಂಬಂಧಿಸಿದ್ದಲ್ಲ. ಆ ಎರಡೂ ಕಂಪನಿಗಳ ಸ್ಪರ್ಧೆಯ ಬಗ್ಗೆ. ಡೆಲ್ವರೋಗೆ ಉಚಿತವಾಗಿ ತ್ಯಾಜ್ಯಗಳನ್ನ ಎಸೆಯುವ ಮಾರ್ಗ ದೊರಕಿರುತ್ತೆ. ಇಷ್ಟೇ ಅಲ್ಲದೆ ಉದ್ಯಾನವನವನ್ನ ಸರಿ ಮಾಡಿದ್ರೆ ಅದಕ್ಕೆ ಪ್ರಚಾರವೂ ಹೆಚ್ಚಾಗ್ತದೆ. ಆದ್ರೆ ಟಿಕೋ ಫ್ರೂಟ್ಗೆ ಇದರಲ್ಲಿ ಯಾವುದೇ ಲಾಭವಿರೋದಿಲ್ಲ. ಇದರಿಂದ ಕೋರ್ಟ್ ಅಲ್ಲಿ ಕೇಸ್ ಹಾಕುತ್ತೆ. ಇನ್ನು ಪ್ರಕರಣ ಹಾಟ್ ಟಾಪಿಕ್ ಆಗುತ್ತೆ. ಮಾಧ್ಯಮಗಳ ಗಮನ ಈ ಒಟ್ಟು ವಿಷಯದ ಮೇಲೆ ನಡೆಯುತ್ತೆ. ಈಗ ಪರಿಸರ ಸಂಸ್ಥೆಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಡ ಹೆಚ್ಚಾಗುತ್ತೆ. ಮೊದಲಲ್ಲಿ ಸಣ್ಣ ಪ್ರಯೋಗವೆಂದು ತೋರಿದ್ದು ಈಗ ದೇಶವ್ಯಾಪಿ ಗಲಿಬಿಲಿ ಸೃಷ್ಟಿಸಿದ ವಿಷಯವಾಗುತ್ತೆ. ಈ ವಿವಾದ ಜನರ ಗಮನ ಸೆಳೆಯುತ್ತೆ. ಈ ಪ್ರಕರಣ ನೇರವಾಗಿ ಕೋಸ್ಟರಿಕಾ ನ್ಯಾಯಾಲಯಕ್ಕೆ ತಲುಪುತ್ತೆ. ಕಾನೂನು ಹೋರಾಟ ವೇಗವಾಗಿ ಹೆಚ್ಚಾಗುತ್ತೆ. ಪರಿಸ್ಥಿತಿ ಕೆಳಗಿಳಿಯುತ್ತಾ ಹೋಗುತ್ತೆ. ಇನ್ನು 1998ಕ್ಕೆಲ್ಲ ಅಂದ್ರೆ ಡಂಪಿಂಗ್ ಆರಂಭಿಸಿದ ಕೆಲವು ವರ್ಷಗಳ ನಂತರ ನ್ಯಾಯಾಲಯ ವಿರೋಧಿಗಳಿಗೆ ಅನುಕೂಲವಾಗಿ ತೀರ್ಪು ನೀಡಿ ಡೆಲ್ವರೋಗೆ ಯೋಜನೆಯನ್ನ ತಕ್ಷಣವೇ ನಿಲ್ಲಿಸಬೇಕೆಂದು ಆದೇಶಿಸುತ್ತೆ. ಇಷ್ಟಕ್ಕೆ ಆ ಪ್ರಯೋಗ ಅಲ್ಲಿಗೆ ನಿಂತು ಹೋಗುತ್ತೆ. ಆನಂತರ ಒಂದೇ ಒಂದು ಹೊಸ ಸಿಪ್ಪೆಯನ್ನು ಅಲ್ಲಿ ಹಾಕೋದಿಲ್ಲ. ಹೀಗೆ ಸಮಯ ಕಳೆದು ಹೋಗುತ್ತೆ. ಆ ಸ್ಥಳ ಹಾಗೇನೆ ಉಳಿದುಕೊಳ್ಳುತ್ತೆ. ಕೊಳೆಯುತ್ತಿರೋ ತ್ಯಾಜ್ಯ ಕುಪ್ಪೆಗಳು ತಮಗೆ ತಾವಾಗಿಯೇ ಕೊಳೆಯಲು ಸಂಪೂರ್ಣವಾಗಿ ಪ್ರಕೃತಿಗೆ ಬಿಡಲಾಗುತ್ತೆ. ಆನಂತರ ಯಾವುದೇ ಸಂಶೋಧನೆ ನಡೆಯೋದಿಲ್ಲ. ಆ ಸ್ಥಳವನ್ನ ತನಿಖೆ ಮಾಡಲು ಯಾರು ಮತ್ತೆ ಬರೋದಿಲ್ಲ. ಆ ಯೋಜನೆಗೆ ದೊಡ್ಡ ಆಶೆಗಳನ್ನಿಟ್ಕೊಂಡಿದ್ದ ಪರಿಸರ ತಜ್ಞರು ಇತರ ಕೆಲಸಗಳಲ್ಲಿ ಮುಳುಗಿ ಹೋಗ್ತಾರೆ. ನ್ಯಾಯಾಲಯದ ನಿಷೇಧದ ನಂತರ ಆ ಸ್ಥಳದ ಮೇಲೆ ಯಾರು ಗಮನ ಹರಿಸೋದಿಲ್ಲ. ವರ್ಷಗಳ ಕಾಲ ಅದು ಪ್ರಕೃತಿಗೆ ಒಪ್ಪಿಸಲ್ಪಡುತ್ತೆ. ಆದ್ರೆ ಆ ಕೊಳೆಯುತ್ತಿರುವ ಹಣ್ಣಿನ ಕುಪ್ಪೆಗಳ ಕೆಳಗಡೆ ಬೇರೆಯದ್ದೇ ಕತೆ ಬರೆಯಲ್ಪಡ್ತಿರುತ್ತೆ. ಕಿತ್ತಳೆ ಸಿಪ್ಪೆಗಳು ಕೊಳೆಯುತ್ತಿದ್ದಂತೆ ಯಾರೂ ಊಹಿಸದ ಬದಲಾವಣೆಗೆ ಅವು ಮೌನವಾಗಿ ಅಡಿಪಾಯ ಹಾಕಿದವು. 15 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಆ ಸ್ಥಳ ಹಾಗೇನೆ ಇರುತ್ತೆ. ಆದ್ರೆ 2013ರಲ್ಲಿ ಪ್ರಿನ್ಸ್ಟನ್ ವಿಶ್ವವಿದ್ಯಾಲಯದಿಂದ ಬಂದ ಒಬ್ಬ ಗ್ರಾಜ್ಯುಯೇಟ್ ವಿದ್ಯಾರ್ಥಿ ತಿಮೋತಿ ಟ್ರೂಯರ್ ಉಷ್ಣವಲಯದ ಕಾಡುಗಳ ಮೇಲೆ ಅಂದ್ರೆ ಟ್ರಾಪಿಕಲ್ ಫಾರೆಸ್ಟ್ ಗಳ ಮೇಲೆ ಸಂಶೋಧನೆ ಮಾಡ್ತಿದ್ದ. ಆಗ ಆತನು ಹಳೆಯ ಪ್ರಾಜೆಕ್ಟ್ ಗಳನ್ನ ಹುಡುಕ್ತಿದ್ದಾಗ ಆತನಿಗೆ ಡೇನಿಯಲ್ ಜೆನ್ಸನ್ ಮತ್ತೆ ವಿಹ್ನಿ ಹಾಲ್ವಾಚ್ ಬರೆದಿದ್ದ ಹಳೆಯ ಪತ್ರಿಕೆಯೊಂದು ಸಿಗುತ್ತೆ. ಇವರೇ ಆ ಪ್ರಾಜೆಕ್ಟ್ ಅನ್ನ ಆರಂಭಿಸಿದ ಪರಿಸರ ತಜ್ಞರು. ಆ ಪತ್ರಿಕೆಯಲ್ಲಿ ಈ ಪ್ರಯೋಗದ ಬಗ್ಗೆ ಉಲ್ಲೇಖಿಸಲಾಗಿರುತ್ತೆ. ಪ್ರಾಜೆಕ್ಟ್ ನಿಂತ ನಂತರ ಯಾರು ಆ ಸ್ಥಳಕ್ಕೆ ಮತ್ತೆ ಬಂದಿರೋದಿಲ್ಲ ಎಂದು ಬರೆದಿದ್ದರು. ಈ ಸಣ್ಣ ವಿಷಯ ಟ್ರೂವರ್ನ ಗಮನ ಸೆಳೆಯುತ್ತೆ. ಹಾಗಾಗಿ ವರ್ಷಗಳ ನಂತರ ಅಲ್ಲಿ ನಿಜವಾಗಿಯೂ ಏನಾದ್ರೂ ಮುಖ್ಯ ಬದಲಾವಣೆ ನಡೆದಿದೆಯೇನೋ ಎಂದು ಆತನ ಮನಸ್ಸಲ್ಲಿ ಪ್ರಶ್ನೆ ಬರುತ್ತೆ. ಆತನು ಆಗಲೇ ಕೋಸ್ಟರಿಕಾದಲ್ಲಿ ಜೆನ್ಸನ್ ಮತ್ತೆ ಹಾಲ್ವಾಚ್ ಅವರನ್ನ ಭೇಟಿಯಾಗ್ತಾನೆ. ನಂತರ ಅವರು ಒಟ್ಟಿಗೆ ಆ ಹಳೆಯ ಭೂಮಿಯನ್ನ ಹುಡುಕಲು ನಿರ್ಧರಿಸ್ತಾರೆ. ಆಶ್ಚರ್ಯಕರವಾಗಿ ಆ ಸ್ಥಳವನ್ನ ಕಂಡುಹಿಡಿಯುವುದು ಅವರು ಊಹಿಸಿದಕ್ಕಿಂತಲೂ ಬಹಳ ಕಷ್ಟವಾಗುತ್ತೆ. ಆಗ ಇದ್ದ ಗುರುತುಗಳು, ಸ್ಥಳದ ಚಿಹ್ನೆಗಳು ಈಗ ಇರೋದಿಲ್ಲ. ಆ ಪ್ರದೇಶ ಸಂಪೂರ್ಣವಾಗಿ ಬದಲಾಗಿರುತ್ತೆ. ಒಣಗಿದ ಹಾಳಾಗಿದ ಭೂಮಿಯನ್ನ ಈಗ ಗುರುತಿಸುವುದು ತುಂಬಾ ಕಷ್ಟವಾಗುತ್ತೆ. ಆ ಸ್ಥಳವನ್ನ ಕಂಡುಹಿಡಿಯುವುದು ಒಂದು ಸವಾಲಾಗುತ್ತೆ. ಆದ್ರೆ ಕೊನೆಗೆ ಅವರು ಹುಡುಕುತ್ತಿದ್ದದ್ದು ಅವರಿಗೆ ದೊರೆಯುತ್ತೆ. ಅವರು ನೋಡಿದ ದೃಶ್ಯ ಅವರನ್ನ ಸಂಪೂರ್ಣವಾಗಿ ಆಶ್ಚರ್ಯಕ್ಕೆ ಗುರಿ ಮಾಡುತ್ತೆ. ಆ ಸ್ಥಳ ಈಗ ಕೇವಲ ಹುಲ್ಲಿನಿಂದ ಮುಚ್ಚಿ ಹೋಗಿರೋದಿಲ್ಲ, ಸಂಪೂರ್ಣವಾಗಿ ಬದಲಾಗಿರುತ್ತೆ. ಒಂದು ಕಾಲದಲ್ಲಿ ಸೂರ್ಯನಲ್ಲಿ ಬೆಂದು ಹೋಗುತ್ತಿದ್ದ ಭೂಮಿಗಳಿದ್ದ ಜಾಗದಲ್ಲಿ ಈಗ ಉದ್ದನೆಯ ಮರಗಳು ನಿಂತಿದ್ದವು. ಭೂಮಿ ಹಸುರಾಗಿತ್ತು. ಕೀಟಗಳು ಗುಯಿಗುಟ್ಟುತ್ತಿದ್ದವು. ಪಕ್ಷಿಗಳು ಹಾರಾಡುತ್ತಿದ್ದವು. ಆ ದೃಶ್ಯ ಯಾವುದೋ ಸಿನಿಮಾ ಸೆಟ್ ಅಂತಿರುತ್ತೆ. ಒಟ್ಟಾರೆಯಾಗಿ ಕಾಡು ಸಂಪೂರ್ಣವಾಗಿ ಬೆಳೆದಿರುತ್ತೆ. ಪರಿಸರ ವ್ಯವಸ್ಥೆ ಮತ್ತೆ ಬರುವ ಶಕ್ತಿ ಅದ್ಭುತವಾಗಿರುತ್ತೆ. ನಿಜವಾದ ಬದಲಾವಣೆಯನ್ನ ಅರ್ಥ ಮಾಡಿಕೊಳ್ಳಲು ತಿಮೋತಿ ಒಂದು ಪರಿಸರ ಅಧ್ಯಯನವನ್ನ ಆರಂಭಿಸಿದ. ಆತನು ಆತನ ತಂಡ ಕಿತ್ತಳೆ ಸಿಪ್ಪೆಗಳನ್ನ ಹಾಕಿದ ಸ್ಥಳವನ್ನ ಸಿಪ್ಪೆಗಳನ್ನ ಹಾಕದ ಹತ್ತಿರದ ಭೂಮಿಯೊಂದಿಗೆ ಹೋಲಿಸಿದರು. ಆ ಫಲಿತಾಂಶಗಳನ್ನ ನೋಡಿ ಅವರು ಒಮ್ಮೆಲೆ ಆಶ್ಚರ್ಯಪಟ್ಟರು. ಕಿತ್ತಳೆ ಸಿಪ್ಪೆಗಳನ್ನ ಹಾಕಿದ ಪ್ರದೇಶದಲ್ಲಿ ಬಯೋಮಾಸ್ ಅಂದ್ರೆ ಜೀವ ಪದಾರ್ಥ ಬಹಳ ಹೆಚ್ಚಾಗಿತ್ತು. ಸರಳವಾಗಿ ಹೇಳ್ಬೇಕಂದ್ರೆ ಅಲ್ಲಿ ಹೆಚ್ಚು ಮರಗಳು, ಪೊದೆಗಳು ಮತ್ತೆ ಭೂಮಿಯನ್ನ ಮುಚ್ಚುವ ಸಸ್ಯ ಸಂಪತ್ತು ಇತ್ತು. ಮರಗಳ ವೈವಿಧ್ಯತೆಯು ಬಹಳ ಹೆಚ್ಚಾಗಿ ಕಂಡುಬರುತ್ತೆ.
2017ರಲ್ಲಿ ತಿಮೋತಿ ಟ್ರೂಯರ್ ಮತ್ತು ಆತನ ತಂಡ ಕಿತ್ತಳೆ ಸಿಪ್ಪೆಗಳನ್ನ ಹಾಕಿದ ಪ್ರದೇಶದಲ್ಲಿ ಹತ್ತಿರದ ಭೂಮಿಯೊಂದಿಗೆ ಹೋಲಿಸಿದ್ರೆ 176% ಅಷ್ಟು ಹೆಚ್ಚು ಹಸಿರು ಇದೆ ಎಂದು ವರದಿ ಮಾಡಿದರು. ಅಂದ್ರೆ ಸಸ್ಯಗಳ ಬೆಳವಣಿಗೆ ಬಹುತೇಕ 3 ಪಟ್ಟು ಹೆಚ್ಚಾಗಿತ್ತು. ಮತ್ತೆ ಇದೆಲ್ಲವೂ ನೀರಾವರಿ ಇಲ್ಲದೆ, ಸಸ್ಯಗಳನ್ನ ನೆಡದೆ, ಯಾವುದೇ ಸಂರಕ್ಷಣೆ ಇಲ್ಲದೆ ನಡೆದಿರುತ್ತೆ. 16 ವರ್ಷಗಳಲ್ಲಿ ಈ ಸ್ಥಳದಲ್ಲಿ ನಡೆದಿದ್ದು ನಿಜವಾಗಿಯೂ ಅದ್ಭುತ. ತ್ಯಾಜ್ಯಗಳನ್ನ ಹಾಕಿದ ಸ್ಥಳದ ಮಣ್ಣು ಈಗ ಹಿಂದಿಗಿಂತಲೂ ಬಹಳ ಉತ್ತಮವಾಗಿ ಬದಲಾಗಿರುತ್ತೆ. ವರ್ಷಗಳ ನಂತರವೂ ಅದರಲ್ಲಿ ಸಾರಜನಕ ಅಂದ್ರೆ ನೈಟ್ರೋಜನ್, ಫಾಸ್ಫರಸ್, ಕಾರ್ಬನ್ ನಂತಹ ಪೋಷಕಾಂಶಗಳು ಸಮೃದ್ಧವಾಗಿದ್ದವು. ಇವು ಸಸ್ಯಗಳ ಬೆಳವಣಿಗೆಗೆ ಬಹಳ ಅಗತ್ಯ. ಕೊಳೆಯುತ್ತಾ ಗೊಬ್ಬರವಾಗಿ ಮಾರ್ಪಟ್ಟ ಸಿಪ್ಪೆಗಳು ಮಣ್ಣಿಗೆ ಬಲ ನೀಡಿದವು. ಕಿತ್ತಳೆ ಸಿಪ್ಪೆಗಳಿಂದ ನಡೆದ ಅತ್ಯಂತ ಆಶ್ಚರ್ಯಕರ ವಿಷಯ ಏನೆಂದ್ರೆ ಈ ತ್ಯಾಜ್ಯಗಳು ಒಟ್ಟಾರೆ ಪರಿಸರದ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ಬದಲಾಯಿಸಿದವು. ಮೊದಲು ಕಿತ್ತಳೆ ಸಿಪ್ಪೆಗಳ ದಪ್ಪ ಪದರ ಒಂದು ಸಹಜ ಅಡೆತಡೆಯಂತೆ ಕೆಲಸ ಮಾಡಿತು. ಆ ಅಡೆತಡೆ ಕಳಪೆ ಮಣ್ಣಿನ ಮೇಲೆ ವೇಗವಾಗಿ ಆಧಿಪತ್ಯ ಸಾಧಿಸುವ ಅನಗತ್ಯ ಹುಲ್ಲನ್ನ ತಡೆಯಿತು. ಹೀಗಾಗಿ ಆ ಬೇಕಾಗದ ಹುಲ್ಲಿನ ಸ್ಪರ್ಧೆ ಸಂಪೂರ್ಣವಾಗಿ ತೊಲಗಿ ಹೋಯಿತು. ಆನಂತರ ಈ ಸಿಪ್ಪೆಗಳು ಕೊಳೆಯುತ್ತಾ ಮಣ್ಣಿಗೆ ಸಾರಜನಕ, ಕಾರ್ಬನ್ ನಂತಹ ಮುಖ್ಯ ಪೋಷಕಾಂಶಗಳನ್ನ ಸಮೃದ್ಧವಾಗಿ ನೀಡಿದವು. ಈ ಪೋಷಕಾಂಶಗಳು ಮತ್ತೆ ಸ್ಪರ್ಧೆ ಇಲ್ಲದೆ ಇರುವುದರಿಂದ ಆ ಪ್ರದೇಶಕ್ಕೆ ಸೇರಿದ ಸ್ಥಳೀಯ ಜಾತಿಯ ಸಸ್ಯಗಳು ಮೊಳಕೆ ಒಡೆದು ಬೆಳೆಯಲು ಅದ್ಭುತ ಅವಕಾಶ ದೊರೆಯುತ್ತೆ. ಈ ಹೊಸ ಹಸಿರು ಮತ್ತೆ ಬೆಳೆಯುತ್ತಿರುವ ಮರಗಳ ವಾತಾವರಣ ಪಕ್ಷಿಗಳು ಮತ್ತು ಕೀಟಗಳು, ಸಣ್ಣ ಪ್ರಾಣಿಗಳಂತಹ ಅನೇಕ ಜೀವರಾಶಿಗಳನ್ನ ಆಕರ್ಷಿಸುತ್ತೆ. ಈ ಜೀವಿಗಳು ಮತ್ತೆ ಆ ಪ್ರದೇಶದಲ್ಲಿ ನೆಲೆಗೊಳ್ಳುವುದು ಬೀಜಗಳನ್ನ ಚೆಲ್ಲುವ ಮೂಲಕ ಆ ದುಃಖಕರವಾಗಿ ನಿರ್ಜನವಾಗಿದ್ದ ಭೂಮಿಯನ್ನ ಕೇವಲ 16 ವರ್ಷಗಳಲ್ಲಿ ಸಮತೋಲಿತ ಸಂಪೂರ್ಣ ಕಾಡಿನಂತ ಪರಿಸರ ವ್ಯವಸ್ಥೆಯನ್ನಾಗಿ ಮಾರ್ಪಡಿಸ್ತವೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.